Yes, good morning everyone. In today's class, we shall discuss next topic of determinants. So, what is the next topic here? Adjoint and inverse of a matrix. So, ಇಲ್ಲಿ inverse of a matrix ನಾವು previous matrices ನಲ್ಲಿ ಕಲ್ತಿದೀವಿ. So, inverse of matrices ಅಲ್ಲಿ ಹೇಗೆ ಕಲ್ತಿದೀವಿ ಅಂತ ಹೇಳಿದ್ರೆ by using elementary row operations ಅಥವಾ elementary column operations ನ ಯೂಸ್ ಮಾಡ್ಕೊಂಡು ಕಲ್ತಿದೀವಿ. So, ಇಲ್ಲಿ ಒಂದು ಫಾರ್ಮುಲಾ ಇದೆ ಅಂದ್ರೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂದ್ರೆ ಡಿಟರ್ಮಿನೆಂಟ್ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಟು ಫೈಂಡ್ ಔಟ್ ದಿಸ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ವಿ ನೀಡ್ ಟು ಫೈಂಡ್ ವಾಟ್ ಇಸ್ ಅಡ್ಜಾಯಿಂಟ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಫಸ್ಟ್ ವಾಟ್ ಇಸ್ ಅಡ್ಜಾಯಿಂಟ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ನೋಡ್ತಾ ಹೋಗೋಣ ಏನು ಅಂತ ಹೇಳಿ. ಸೊ ದಟ್ ಈಸ್ adjoint of a matrix. So what is this adjoint of a matrix? Definition ಏನಂತ ಹೇಳಿದ್ರೆ it is the transpose of cofactor matrix. Cofactor. What is adjoint of matrix ಅಂತ ಹೇಳಿದ್ರೆ it is transpose of cofactor matrix. So ನೋಡ್ತಾ ಹೋಗೋಣ adjoint of matrix ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. Let us consider an example here. 2x2 ಒಂದು matrices ತಗೊಳ್ಳೋಣ. That is A is equal to 1 2 3 4. So ಇಲ್ಲಿ ನಾವು ಹೇಳ್ತಾ ಇದೀವಿ ಡೆಫಿನೇಷನ್ ಏನ್ ಹೇಳ್ತಾ ಇದೀವಿ it is the transpose of cofactor matrix. ಅಂದ್ರೆ ಫಸ್ಟ್ we need to find what is cofactor matrix of given matrix, then we have to find its transpose. So that is known as adjoint of a matrix. So ಈ adjoint of matrix ನ ಈ ರೀತಿ ಡಿನೋಟ್ ಮಾಡ್ತೀವಿ. adjoint of A, if A is a given matrix, it is denoted by adjoint of matrix ಹೇಗೆ ಡಿನೋಟ್ ಮಾಡ್ತೀವಿ ADJ of A ಅಂತ ಹೇಳಿ ಕರೀತೀವಿ. ಸೊ ನೋಡ್ತಾ ಹೋಗೋಣ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಫಸ್ಟ್ cofactor matrix ನ ಫೈಂಡ್ ಔಟ್ ಮಾಡೋಣ. ಸೊ ವಾಟ್ ಇಸ್ cofactor? ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ ಮೈನಸ್ ಮತ್ತೆ cofactor ನ ಫೈಂಡ್ ಔಟ್ ಮಾಡೋದು ಕಲ್ತಿದೀವಿ. ಇಲ್ಲಿ ಸೊ ಹಿಯರ್ ಗಿವನ್ ಮ್ಯಾಟ್ರಿಕ್ಸ್ A ಇದೆ. A is equal to 1 2 3 4 ಏನು ತಗೊಂತಾ ಇದೀನಿ 2x2 ಮ್ಯಾಟ್ರಿಸಸ್ ತಗೊಂಡಿದ್ದೀನಿ. ಸೊ ಇಲ್ಲಿ ಕೋಫ್ಯಾಕ್ಟರ್ ನ ಕಂಡುಹಿಡಿಯಬೇಕು. ಫಸ್ಟ್ ದಟ್ ಈಸ್ ಕೋಫ್ಯಾಕ್ಟರ್ ಆಫ್ A. ಕೋಫ್ಯಾಕ್ಟರ್ ಆಫ್ A. ವಾಟ್ ಇಸ್ ಕೋಫ್ಯಾಕ್ಟರ್ ಆಫ್ A ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನಾವು ಅಲ್ಲಿ ಪ್ರೀವಿಯಸ್ ಕಲ್ತಿದೀವಿ ಮೈನಸ್ ಮತ್ತೆ ಕೋಫ್ಯಾಕ್ಟರ್ ಕಂಡುಹಿಡಿದು. ಸೊ ಕೋಫ್ಯಾಕ್ಟರ್ ಆಫ್ 1, ಈ ಕೋಫ್ಯಾಕ್ಟರ್ ಆಫ್ 1 ಅನ್ನೋದು ಯಾವ ರೋ ಬರುತ್ತೆ ಯಾವ ಕಾಲಮ್ ಬರುತ್ತೆ ಆ ಎಲಿಮೆಂಟ್ಸ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಇಂದ ಡಿಟರ್ಮಿನೆಂಟ್ ದಟ್ ಇಸ್ 4 ಇಂದ ಡಿಟರ್ಮಿನೆಂಟ್ ದಟ್ ಇಸ್ 4. ಡಿಟರ್ಮಿನೆಂಟ್ ಆಫ್ 4 ಇಸ್ 4 ಅಂತ ಹೇಳಿ ಬರುತ್ತೆ. ಅಂದ್ರೆ ಸೊ ಇಲ್ಲಿ ರಿಮೆಂಬರ್ ದಿಸ್ ಸೈನ್ ಕೋಫ್ಯಾಕ್ಟರ್ ಕಂಡುಹಿಡಿತಾ ಇರ್ಬೇಕಾದ್ರೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಹೇಳಿದ್ರೆ ಜನರಲ್ ಫಾರ್ಮ್ ಇದೆ. ಜನರಲ್ ಫಾರ್ಮ್ ಆಫ್ ಮ್ಯಾಟ್ರಿಸಸ್ ಬಂದ್ಬಿಟ್ಟು A11 A12 A21 A22. ಸೊ ಇಲ್ಲಿ ಎಲ್ಲಿ ಇಫ್ ಯು ಆಡ್ ದೀಸ್ 1 ಮತ್ತೆ 1 2 ನ ಆಡ್ ಮಾಡಿದಾಗ ಎಲ್ಲಿ ಈವನ್ ನಂಬರ್ ಬರುತ್ತೆ ಅಲ್ಲಿ ಪ್ಲಸ್ ತಗೊಳ್ಳಿ, ಎಲ್ಲಿ ಆಡ್ ನಂಬರ್ ಬರುತ್ತೆ ಅಲ್ಲಿ ಮೈನಸ್ ತಗೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಸೊ ಮೈನಸ್ ತಗೊಳ್ಳೋದು. ಈ ಕೋಫ್ಯಾಕ್ಟರ್ ಆಫ್ 2 ಬಂದ್ಬಿಟ್ಟು ಮೈನಸ್ ಇದೆ. ಮೈನಸ್ ಟೈಮ್ಸ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಡಿಟರ್ಮಿನೆಂಟ್. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ 3 ಇಯರ್? ಡಿಟರ್ಮಿನೆಂಟ್ ಆಫ್ 3 is 3 itself. ಅಂದ್ರೆ 2x2 ಮಾಡ್ತಾ ಇರಬೇಕಾದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋದು. ಸೊ ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ ಮೈನಸ್ ಇದೆ. ಮೈನಸ್ ಟೈಮ್ಸ್ ಆಫ್ ಈ 3 ಇದು ಕೋಫ್ಯಾಕ್ಟರ್ ಹೇಳ್ಬೇಕು. 3 ಕೋಫ್ಯಾಕ್ಟರ್ ಹೇಳ್ತಾ ಇರಬೇಕಾದ್ರೆ ಮೈನಸ್ ಸೈನ್ ಬರ್ತದೆ. ಸೊ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ 2 ಇದೆ. 2 ಡಿಟರ್ಮಿನೆಂಟ್ 2 itself. ಸೊ ನೆಕ್ಸ್ಟ್ 4. ಸೊ ಈ 4 ಅನ್ನೋದು ಇಲ್ಲಿ ನಮಗೆ ಸೈನ್ ಇಂದ ಪ್ಲಸ್ ಬರುತ್ತೆ. ನೋ ಹಿಯರ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ ದಟ್ ಇಸ್ 1 ಅನ್ನೋದ್ರದ್ದು ಡಿಟರ್ಮಿನೆಂಟ್. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ 1 itself. ಸೊ ದಿಸ್ ಈಸ್ ಕೋಫ್ಯಾಕ್ಟರ್ ಆಫ್ A ಸಿಗುತ್ತೆ. ಕೋಫ್ಯಾಕ್ಟರ್ ಆಫ್ A ಬಂದಾಯ್ತು. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು? ಅಡ್ಜಾಯಿಂಟ್. ಸೊ ವಾಟ್ ಇಸ್ ಅಡ್ಜಾಯಿಂಟ್ ಆಫ್ A? ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೀತೀವಿ. ದಟ್ ಈಸ್ 4 -3 -2 1 ಇದರದ್ದು ಏನ್ ಮಾಡಬೇಕು? ಟ್ರಾನ್ಸ್ಪೋಸ್ ಹೋಲ್ ಡ್ಯಾಶ್ ಕಂಡುಹಿಡಿಯಬೇಕು. ದಟ್ ಈಸ್ ಅಡ್ಜಾಯಿಂಟ್ A ಇಸ್ ಈಕ್ವಲ್ ಟು 4 -3 -2 ಆಗುತ್ತೆ. ಅಂದ್ರೆ ಟ್ರಾನ್ಸ್ಪೋಸ್ ಮಾಡಿ ಬರೀಬೇಕು. ರೋ ನ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡಿ ಬರೀಬೇಕು. ದಟ್ ಇಸ್ -2 -3 1. ಸೊ ದಿಸ್ ಈಸ್ ಅಡ್ಜಾಯಿಂಟ್ ಆಫ್ A ಅಂತ ಹೇಳಿ ಕರೀತೀವಿ. ಅಡ್ಜಾಯಿಂಟ್ ಆಫ್ 2x2 ಮ್ಯಾಟ್ರಿಕ್ಸ್. ಇದು ಕೋಫ್ಯಾಕ್ಟರ್ ನ ಕಂಡುಹಿಡಿದು ಅಡ್ಜಾಯಿಂಟ್ ನ ಕಂಡುಹಿಡಿಯೋದು. ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ. ಡೈರೆಕ್ಟ್ ಆಗಿ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ಕನ್ಸಿಡರ್ ದಟ್ A ಮ್ಯಾಟ್ರಿಕ್ಸ್ ಹಿಯರ್. A ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದೆ ನಮಗೆ 1 2 3 4 ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಅಡ್ಜಾಯಿಂಟ್ ಆಫ್ A ಇದನ್ನ ಡೈರೆಕ್ಟ್ ಆಗಿ ಹೇಗೆ ಬರೀತೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಎರಡು ಡಯಾಗ್ನಲ್ ಎಲಿಮೆಂಟ್ ಸಿಗ್ತದೆ. ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಈ ಒಂದು ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಏನ್ ಮಾಡಬೇಕು? ಈಗ ಒಂದು ಡಯಾಗ್ನಲ್ ಎಲಿಮೆಂಟ್ ಸಿಗುತ್ತೆ, ಈಗ ಒಂದು ಡಯಾಗ್ನಲ್ ಎಲಿಮೆಂಟ್ ಸಿಗುತ್ತೆ. ಹೀಗೆ ಸಿಕ್ಕಿರುವಂತ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಈ ನಂಬರ್ಸ್ ನ ಇಂಟರ್ಚೇಂಜ್ ಮಾಡಿ ಬರೀಬೇಕು. ಸೊ ಇಂಟರ್ಚೇಂಜ್ ಮಾಡಿ ಬರೆದಾಗ ನಮಗೆ ಇಲ್ಲಿ 4 ಆಗುತ್ತೆ, ಇಲ್ಲಿ 1 ಆಗುತ್ತೆ. ಇದು ಎರಡು ಎಲಿಮೆಂಟ್ಸ್ ಅಲ್ಲೇ ಇರಲಿ, ಸೈನ್ ಚೇಂಜ್ ಮಾಡಿ ಬರೀತೀವಿ. ದಟ್ ಈಸ್ -3 ಮತ್ತೆ ಇಲ್ಲಿ -2 ಆಗುತ್ತೆ. ಸೊ ದಿಸ್ ಈಸ್
ಡೈರೆಕ್ಟ್ ಆಗಿ ಅಂದ್ರೆ ಡೈರೆಕ್ಟ್ ವಿತ್ ಇನ್ 1 ಸ್ಟೆಪ್ ಒಳಗಡೆ ಫೈಂಡ್ ಔಟ್ ಮಾಡುವಂಥದ್ದು. ಅಡ್ಜಾಯಿಂಟ್ ಆಫ್ ಎ 2x2 ಕೊಟ್ಟಾಗ ಮಾತ್ರ ನಮಗೆ ಈ ಶಾರ್ಟ್ ಕಟ್ ಅಪ್ಲೈ ಆಗುತ್ತೆ. ಬೇರೆ 3x3 ಕೊಟ್ಟಾಗ ಅದನ್ನ ನಾವು ಮಾಡಿಬಿಟ್ಟೆ ಕಂಡುಹಿಡಿಯಬೇಕಾಗುತ್ತೆ. ಅಡ್ಜಾಯಿಂಟ್ ಎ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿದು ಅದನ್ನ ಟ್ರಾನ್ಸ್ಪೋಸ್ ಮಾಡಿ ಬಂದಾಗ ನಮಗೆ ಅಡ್ಜಾಯಿಂಟ್ ಸಿಗುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಮಾಡ್ತೀನಿ ಅನ್ನೋದಾದ್ರೆ ಸೊ ಈ ರೀತಿ ನಾವು ಡೈರೆಕ್ಟ್ ಆಗಿ ಮಾಡ್ತೀವಿ. ಡೈರೆಕ್ಟ್ ಆಗಿ ಮಾಡ್ತಾ ಇರ್ಬೇಕಾದ್ರೆ ಏನು ಈ 1 ಮತ್ತೆ 4 ಅಂದ್ರೆ ಈ ಡಯಾಗ್ನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡಿ ಬರ್ದಿರೋದು. ಉಳಿದಿರುವಂತ 2 ಎಲಿಮೆಂಟ್ಸ್ ಅಲ್ಲೇ ಇರಲಿ, ಸೈನ್ ಚೇಂಜ್ ಮಾಡಿ ಬರೆಯೋದು. ಪ್ಲಸ್ ಇದ್ರೆ ಮೈನಸ್ ಬರೀರಿ, ಮೈನಸ್ ಇದ್ರೆ ಪ್ಲಸ್ ಬರೀರಿ. ದಿಸ್ ಈಸ್ ಹೌ ಟು ಫೈಂಡ್ ಅಡ್ಜಾಯಿಂಟ್ ಆಫ್ 2x2 ಮ್ಯಾಟ್ರಿಸಸ್. ಓಕೆ, ಎಸ್ ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ 3x3 ಮ್ಯಾಟ್ರಿಕ್ಸ್ ಇಂದ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಕನ್ಸಿಡರ್ ಒಂದು 3x3 ಮ್ಯಾಟ್ರಿಕ್ಸ್ ನ ಕನ್ಸಿಡರ್ ಮಾಡೋಣ. A is equal to 1 2 3 4 minus 5 7 2 3 4. ಸೊ ಈ ರೀತಿ ತಗೊಂಡಿದ್ವಿ. ಬೇಕಾದ್ರೆ ಸೈನ್ ಬೇಕಾದ್ರೆ ಒಂದು ಚೇಂಜ್ ಮಾಡಿ ತಗೊಳ್ಳೋದು. ನೆಗೆಟಿವ್ ಸೈನ್ ಇರಲಿ, ನಮಗೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಒನ್ಸ್ ಅಗೇನ್ ಮ್ಯಾಟ್ರಿಕ್ಸ್ ಎದು ಏನ್ ಫೈಂಡ್ ಔಟ್ ಮಾಡಬೇಕು, ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಇಸ್ ಪ್ರೊಸೀಜರ್, ಇಟ್ ಈಸ್ ದಿ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಇಸ್ ಅಡ್ಜಾಯಿಂಟ್ ಆಫ್ ಎ, ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಇದನ್ನ ನಾವು ಡೈರೆಕ್ಟ್ ಆಗಿ ಬರ್ಕೊಳ್ಳೋಣ. ಸೊ ವಾಟ್ ಇಸ್ ಅಡ್ಜಾಯಿಂಟ್ ಆಫ್ ಎ, adjoint of A is nothing but transpose of cofactor matrix, that is transpose of cofactor matrix. So ನಾವು ಪ್ರೀವಿಯಸ್ 3x3 ಇದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಟ್ರಾನ್ಸ್ಪೋಸ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಕಲ್ತಿದೀವಿ. ಸೊ ಇಲ್ಲಿ ಫಸ್ಟ್ ನಮಗೆ ಸೈನ್ ಇಂಪಾರ್ಟೆಂಟ್. 3x3 ಗೆ ಸೈನ್ ಏನ್ ಬರುತ್ತೆ, ಫಸ್ಟ್ ಜನರಲ್ ಫಾರ್ಮ್ ತಗೊಳ್ಳೋಣ. A11 A12 A13 ಇದು ಜನರಲ್ ಫಾರ್ಮ್ ಫಾರ್ ಓನ್ಲಿ ಫಾರ್ ಯುವರ್ ರೆಫರೆನ್ಸ್. ಡೈರೆಕ್ಟ್ ಆಗಿ ಸೈನ್ ಕನ್ಸಿಡರ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಬರ್ಕೊಳ್ಳೋಣ ಜನರಲ್ ಫಾರ್ಮ್ ಏನಂತ ಹೇಳಿ. A21 A22 A23 A31 A32 A33. ಸೊ ಇಲ್ಲಿ ಎಲ್ಲಿ ಈವನ್ ನಂಬರ್ ಬರುತ್ತೆ ಅಂದ್ರೆ ಈ 1 1 ಆಡ್ ಮಾಡಿದಾಗ ಈವನ್ ನಂಬರ್ ಬರುತ್ತೆ. ಸೊ ಈವನ್ ನಂಬರ್ ಬಂದ್ರೆ ಅಲ್ಲಿ ಸೈನ್ ಏನ್ ತಗೊಳ್ಳಿ, ಪ್ಲಸ್ ತಗೊಳ್ಳಿ. ಆಡ್ ನಂಬರ್ ಬಂದ್ರೆ ಆಡ್ ಮಾಡಿದಾಗ ಆಡ್ ನಂಬರ್ ಬಂದ್ರೆ ಸೈನ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಪ್ಲಸ್ minus minus plus plus sorry minus plus minus minus plus minus plus. ಸೊ ಇದು ನಮ್ಮ 3x3 ಇದು ಸೈನ್. ಈ ಸೈನ್ ರಿಮೆಂಬರ್ ಮಾಡ್ಕೊಳ್ಳಿ ಟು ಫೈಂಡ್ ವಾಟ್ ಈಸ್ ಅಡ್ಜಾಯಿಂಟ್ ಆಫ್ ಎ. 3x3 ಮ್ಯಾಟ್ರಿಕ್ಸ್ ಗೆ ಈ ಸೈನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಫಸ್ಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಯೋಣ. ದಟ್ ಈಸ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, ಇದನ್ನ 3x3 ನ ಈ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡೋಣ. ಇಂಡಿವಿಜುವಲ್ ಎಲಿಮೆಂಟ್ಸ್ ಗೆ ತಗೊಂಡು ಮಾಡೋದು ನಮಗೆ ಲೆಂತ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ದಟ್ ಲೆಂತಿ ಪ್ರೋಸೆಸ್, ಸಣ್ಣದಾಗಿ ಬರೆಯೋದಕ್ಕೆ ಇದನ್ನ ಶಾರ್ಟ್ ಕಟ್ ಅಲ್ಲಿ ಹೀಗೆ ಬರಿತಾ ಇದೀವಿ. ದಟ್ ಈಸ್ ಫಸ್ಟ್ ಕೋಫ್ಯಾಕ್ಟರ್ ಎಲಿಮೆಂಟ್ ಆಫ್ 1. ಕೋಫ್ಯಾಕ್ಟರ್ ಎಲಿಮೆಂಟ್ ಆಫ್ 1 ಗೆ ಸೈನ್ ಏನಿದೆ ನಮಗೆ ಪ್ಲಸ್ ಟೈಮ್ಸ್ ಆಫ್ ಈ 1 ಅನ್ನೋದು ಯಾವ ರೋ ಬರುತ್ತೆ, ಯಾವ ಕಾಲಮ್ ಬರುತ್ತೆ, ರಿಮೈನಿಂಗ್ ಎಲಿಮೆಂಟ್ಸ್ ಇಂದ ಏನ್ ತಗೋಬೇಕು, ಡಿಟರ್ಮಿನೆಂಟ್ ನ ತಗೋಬೇಕು. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ -5 7 3 -4. ಸೊ ಈ ರೀತಿ. ಓಕೆ, ಅಂದ್ರೆ ಡೈರೆಕ್ಟ್ ಆಗಿ 1 ಕೋಫ್ಯಾಕ್ಟರ್ ಆಫ್ 1 ಅಂತ ಹೇಳಿ, ಕೋಫ್ಯಾಕ್ಟರ್ ಆಫ್ 1 ಕೋಫ್ಯಾಕ್ಟರ್ ಆಫ್ 2 ಕೋಫ್ಯಾಕ್ಟರ್ ಆಫ್ 3 ಅಂತ ಇಂಡಿವಿಜುವಲ್ ಆಗಿ ಬರೆಯೋದಕ್ಕಿಂತ ಡೈರೆಕ್ಟ್ ಆಗಿ ಈ ರೀತಿ ಬರೀತೀವಿ. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 2. ಕೋಫ್ಯಾಕ್ಟರ್ ಆಫ್ 2 ಕಂಡುಹಿಡಿತಾ ಇರಬೇಕಾದ್ರೆ ಸೈನ್ ಏನಿದೆ ನಮಗೆ ಇಲ್ಲಿ ಮೈನಸ್ ಸೈನ್ ಇದೆ. ಮೈನಸ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್, ದಟ್ ಈಸ್ ಡಿಟರ್ಮಿನೆಂಟ್ ಆಫ್ 4 7 2 -4 ಆಗುತ್ತೆ. ಓಕೆ, ದಟ್ ಈಸ್ 4 7 2 -4 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್, ದಟ್ ಈಸ್ ಕೋಫ್ಯಾಕ್ಟರ್ ಆಫ್ 3. ಕೋಫ್ಯಾಕ್ಟರ್ ಆಫ್ 3 ಸೈನ್ ಏನಿದೆ ನಮಗೆ ಇಲ್ಲಿ ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್, ಅಂದ್ರೆ ಇದನ್ನ ನೋಡೋಣ. ದಟ್ ಈಸ್ ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು, ದಟ್ ಈಸ್ 4 -5 then 2 3 ಡಿಟರ್ಮಿನೆಂಟ್ ಆಫ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಅದೇ ರೀತಿ ಉಳಿದಿರುವಂತ 2 ರೋಸ್ ಏನ್ ಕಂಡುಹಿಡಿಬೇಕು ನಾವು, ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ನ ಕಂಡುಹಿಡಿಬೇಕು. ದಟ್ ಇಸ್ ಕೋಫ್ಯಾಕ್ಟರ್ ಆಫ್ 4. ಕೋಫ್ಯಾಕ್ಟರ್ ಆಫ್ 4 ಸೈನ್ ಏನಿದೆ ನಮಗೆ ಮೈನಸ್ ಏನಿದೆ, ಮೈನಸ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ 2 3 3 -4 3 -4 ಡಿಟರ್ಮಿನೆಂಟ್ ಆಫ್. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -5. ಸಿ ಇಲ್ಲಿ ನಮಗೆ ಮೈನಸ್ ಸೈನ್ ಕೌಂಟ್ ಆಗೋದಿಲ್ಲ, ಇಲ್ಲಿ ಬರೀತಾ ಇರಬೇಕಾದ್ರೆ ನಮಗೆ ಏನಿದ್ರು ಈ ಸೈನ್ ಮಾತ್ರ, ಅಂದ್ರೆ ಆಡು ಈವನ್ ನಂಬರ್ ಬಂದಾಗ ಏನ್ ಸೈನ್ ಬರ್ತಿದ್ವು ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರುವಂತ ಎಲಿಮೆಂಟ್ ಸೈನ್ ನಮಗೆ ಅವಶ್ಯಕತೆ ಇಲ್ಲ. ದಟ್ ಈಸ್ ಕೋಫ್ಯಾಕ್ಟರ್ ಆಫ್ -5. ವಾಟ್ ಇಸ್ ಕೋಫ್ಯಾಕ್ಟರ್ ಆಫ್ -5? ಸೈನ್ ಏನಿದೆ ನಮಗೆ ಪ್ಲಸ್ ಇದೆ, ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ 5 ಅನ್ನೋದು ಈ ರೋ ಮತ್ತೆ ಈ ಕಾಲಮ್ ಬರುತ್ತೆ. ಸೊ ಆ ಎಲಿಮೆಂಟ್ಸ್ ನ ಬಿಟ್ಟು ರಿಮೈನಿಂಗ್ ಅಂದ್ರೆ ಕಾರ್ನರ್ ಎಲಿಮೆಂಟ್ಸ್ 1 3 2
minus 4. Okay, so next cofactor of 7 sin ಏನಿದೆ ಇಲ್ಲಿ ನಮಗೆ ಮೈನಸ್ ಏನಿದೆ ಮೈನಸ್ ಡಿಟರ್ಮಿನೆಂಟ್ ಆಫ್ ದಟ್ ಈಸ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು 1 2 2 3. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಥರ್ಡ್ ರೋ ಕೋಫ್ಯಾಕ್ಟರ್ ನ ಕಂಡುಹಿಡಿತಾ ಹೋಗೋಣ. ಕೋಫ್ಯಾಕ್ಟರ್ ಆಫ್ 2 ಸೈನ್ ಏನಿದೆ ನಮಗೆ ಪ್ಲಸ್ ಸೈನ್ ಇದೆ ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ದಟ್ ಈಸ್ 2 3 minus 5 7. ಓಕೆ, ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ ನೆಕ್ಸ್ಟ್ ಅಂದ್ರೆ ಇಲ್ಲಿ ನಮಗೆ ಮೈನಸ್ ಏನಿದೆ ಕೋಫ್ಯಾಕ್ಟರ್ ಆಫ್ 3 ಮೈನಸ್ ಸೈನ್ ಇದೆ ಮೈನಸ್ ಟೈಮ್ಸ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ದಟ್ ಈಸ್ 1 3 2 minus 5 7 minus 5 7 ಆಗುತ್ತೆ ಸಾರಿ 4 7 ಆಗುತ್ತೆ 3 ಇದು ಕೋಫ್ಯಾಕ್ಟರ್ ಎಲಿಮೆಂಟ್ ದಟ್ ಈಸ್ ಈ ರೋ ಮತ್ತೆ ಈ ಕಾಲಮ್ ನ 1 3 4 7 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಮೈನಸ್ 4 ಕೋಫ್ಯಾಕ್ಟರ್ ಸೈನ್ ಬಂದ್ಬಿಟ್ಟು ಪ್ಲಸ್ ಸೈನ್ ಇದೆ ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ದಟ್ ಈಸ್ 1 2 4 minus 5 ಆಗುತ್ತೆ. ಸೊ ಇದ್ರದ್ದು ಏನ್ ಮಾಡಬೇಕು ನಾವು ಟ್ರಾನ್ಸ್ಪೋಸ್ ನ ತಗೋಬೇಕು ಹೋಲ್ ಡ್ಯಾಶ್ ತಗೋಬೇಕು. ಓಕೆ, ಸೊ ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ is equal to, so ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳೋಣ ದಟ್ ಈಸ್ ಪ್ಲಸ್ ಟೈಮ್ಸ್ ಆಫ್ ಮೈನಸ್ 5 ಇಂಟು ಮೈನಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5 4 20 ಆಗುತ್ತೆ ಸೈನ್ 2 ಇರುತ್ತೆ ಅಂದ್ರೆ ಇದು 2 ಕ್ರಾಸ್ 2 ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡೋದು ಮೈನಸ್ 7 3 21. ಓಕೆ, ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ 4 ಇಂಟು ಮೈನಸ್ 4 ಮೈನಸ್ 16 ಇಲ್ಲಿ ಮೈನಸ್ ಇರುತ್ತೆ 7 2 14. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ 4 3 12 ಮೈನಸ್ ಇರುತ್ತೆ ಇಲ್ಲೊಂದು ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5 2 10. ಓಕೆ, ನೆಕ್ಸ್ಟ್ ಮೈನಸ್ ಸೈನ್ 4 ಇಂಟು 2 ಇಂಟು ಮೈನಸ್ 4 ಇಟ್ ಇಸ್ ಮೈನಸ್ 8 ಮೈನಸ್ ಏನಿರುತ್ತೆ 3 3 9 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ 1 ಇಂಟು 4 ಮೈನಸ್ 4 ಇಟ್ ಇಸ್ ಮೈನಸ್ 4 ಮೈನಸ್ ಏನಿರುತ್ತೆ 3 2 6 ಆಗುತ್ತೆ. ನೆಕ್ಸ್ಟ್ ಮೈನಸ್ ಸೈನ್ 1 3 3 ಮೈನಸ್ 2 2 4 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ 2 ಇಂಟು 7 14 ಆಗುತ್ತೆ ಮೈನಸ್ ಇರುತ್ತೆ ಇಲ್ಲೊಂದು ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5 3 15. ನೆಕ್ಸ್ಟ್ ಮೈನಸ್ 7 1 7 ಮೈನಸ್ 4 3 12 ಪ್ಲಸ್ 1 ಇಂಟು ಮೈನಸ್ 5 ಮೈನಸ್ 5 ಆಗುತ್ತೆ ಮೈನಸ್ 4 2 8 ಆಗುತ್ತೆ ಹೋಲ್ ಡ್ಯಾಶ್. ಓಕೆ, ನೆಕ್ಸ್ಟ್ adjoint A is equal to that is 20 minus 21 minus 1 ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ದಟ್ ಇಸ್ ಮೈನಸ್ 1 ಅಥವಾ ಇದನ್ನ ಆಮೇಲೆ ಬರುತ್ತೆ ಪ್ಲಸ್ ಟೈಮ್ಸ್ ಆಫ್ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ ಮೈನಸ್ 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 16 ಮೈನಸ್ 14 ಆಡ್ ಮಾಡಿದಾಗ ನಮಗೆ ಮೈನಸ್ 30 ಬರ್ತದೆ. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ 12 ಪ್ಲಸ್ 10 22 ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ ಮೈನಸ್ 8 ಮೈನಸ್ 9 ಎರಡನ್ನೂ ಆಡ್ ಮಾಡಿದಾಗ ನಮಗೆ ಮೈನಸ್ 17 ಬರ್ತದೆ ಮೈನಸ್ 17. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ ಮೈನಸ್ 4 ಮೈನಸ್ 6 ಆಡ್ ಮಾಡಿದಾಗ ಮೈನಸ್ 10 ಬರ್ತದೆ. ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ ಪ್ಲಸ್ 3 ಮೈನಸ್ 4 ಇಟ್ ಈಸ್ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ 14 ಪ್ಲಸ್ 15 ಎಷ್ಟಾಗುತ್ತೆ ನಮಗೆ 29 ಆಗುತ್ತೆ. ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ 7 ಮೈನಸ್ 12 ಆನ್ಸರ್ ಎಷ್ಟು ನಮಗೆ ಮೈನಸ್ 5 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ ಮೈನಸ್ 5 ಮೈನಸ್ 8 ಮೈನಸ್ 13 ಆಗುತ್ತೆ. ಸೊ ಹೋಲ್ ಡ್ಯಾಶ್ ದಟ್ ಈಸ್ adjoint A is equal to plus into minus minus 1 minus into minus plus 30 ಆಗುತ್ತೆ plus 22 ಆಗುತ್ತೆ minus into minus plus ಆಗುತ್ತೆ 17 plus into minus 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 10 minus into minus plus ಆಗುತ್ತೆ 1 ಆಗುತ್ತೆ 29 ಆಗುತ್ತೆ minus into minus plus ಆಗುತ್ತೆ 5 plus into minus minus 13 ಆಗುತ್ತೆ whole dash that is adjoint A is equal to ಟ್ರಾನ್ಸ್ಪೋಸ್ ಮಾಡಿ ಬರೀಬೇಕು ಅಂದ್ರೆ ರೋ ನ ಕಾಲಮ್ ಆಗಿ ಇಂಟರ್ಚೇಂಜ್ ಮಾಡಿ ಬರೀರಿ -1 30 22 17 -10 1 ಆಗುತ್ತೆ 29
5 minus 30. So this is adjoint of A. Yes, let us discuss some definitions and theorems which are helpful in solving problems. So let us see what are the definitions and theorems here. First is singular matrix. So what is singular matrix? A square matrix is said to be singular if determinant of A is equal to 0 ಆಗಿರುತ್ತೆ. ಅಂದ್ರೆ determinant of A ಏನ್ ಬರಬೇಕು, ನಮಗೆ ಆನ್ಸರ್ 0 ಬರಬೇಕು. 0 ಬಂದ್ರೆ ಅಂತ ಮ್ಯಾಟ್ರಿಕ್ಸ್ ನಾವು ಏನಂತ ಕರಿತೀವಿ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಾನ್ ಸಿಂಗ್ಯುಲರ್ ಅಂತ ಯಾವ ಕರಿತೀವಿ ಅಂತ ಹೇಳಿದ್ರೆ ಇಫ್ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0. ಸೊ ನಾವೆಲ್ಲ ಆಲ್ರೆಡಿ ಕಲ್ತಿದೀವಿ ಡಿಟರ್ಮಿನೆಂಟ್ ಆಫ್ ಎ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. 2x2 ಕಲ್ತಿದೀವಿ ಮತ್ತೆ 3x3 ಕಲ್ತಿದೀವಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ಸಮ್ ಥಿಯರಮ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. So that is if A be any square matrix of order n, then A into adjoint A ಅಥವಾ adjoint A into A ಮಾಡಿದಾಗ ನಮಗೆ ಈ ಆನ್ಸರ್ ಮತ್ತೆ ಈ ಆನ್ಸರ್ ಅಂದ್ರೆ LHS ಒಳಗಡೆ A into adjoint ಏನಾದ್ರೂ ಇರಬಹುದು ಅಥವಾ adjoint A into ಏನಾದ್ರೂ ಇರಬಹುದು. ಈಕ್ವಲ್ ಟು ಏನಾಗಿರುತ್ತೆ, ಡಿಟರ್ಮಿನೆಂಟ್ ಆಫ್ A into I ಅಂದ್ರೆ ಡಿಟರ್ಮಿನೆಂಟ್ ಆಫ್ A ಒಂದು ನಮಗೆ ರಿಯಲ್ ವ್ಯಾಲ್ಯೂ ಬರುತ್ತೆ. ಆ ರಿಯಲ್ ವ್ಯಾಲ್ಯೂನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡಬಹುದು. ಸೊ ಇನ್ ದಿ ಸೆನ್ಸ್ ಇಫ್ ಡಿಟರ್ಮಿನೆಂಟ್ ಆಫ್ A ನಿಮಗೆ ಆನ್ಸರ್ 4 ಬಂದಿದೆ ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಆಫ್ A into I ಮಾಡಬೇಕಾಗಿರುತ್ತೆ. ಲೆಟ್ ಅಸ್ ಕನ್ಸಿಡರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಮಗೆ 2x2 3x3 ಈ ರೀತಿ ಬರ್ತಾ ಹೋಗುತ್ತೆ. 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಮಗೆ 1 0 0 1 ಅಂತ ಹೇಳಿ ಬರ್ತದೆ. ಅದೇ ರೀತಿ 3x3 1 0 0 0 1 0 0 0 1. ಇದಕ್ಕೆ ಡಿಟರ್ಮಿನೆಂಟ್ ಆಫ್ A ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಹೇಳಬೇಕಾಗುತ್ತೆ. ಮಲ್ಟಿಪ್ಲೈ ಮಾಡಿ ಬರೆದಾಗ ನಮಗೆ 4 0 0 4 ಅಥವಾ ಇಫ್ ಇಟ್ ಇಸ್ 2x2 ಈ ಆನ್ಸರ್ ಬರುತ್ತೆ. ಇಫ್ ಇಟ್ ಇಸ್ 3x3 4 0 0 0 4 0 0 0 4 ಅಂತ ಹೇಳಿ ಈ ರೀತಿ ಆನ್ಸರ್ ಬರುತ್ತೆ. ಯಾವುದು, ಡಿಟರ್ಮಿನೆಂಟ್ ಆಫ್ A into I. ಓಕೆ, ಸೊ ಅಡ್ಜಾಯಿಂಟ್ A ಮತ್ತು A ನ ಮಲ್ಟಿಪ್ಲೈ ಮಾಡಿದಾಗ ಈ ಆನ್ಸರ್ ನಿಮಗೆ ಬರುತ್ತೆ. ಅದು ಪ್ರಾಬ್ಲಮ್ ನೋಡೋಣ. ಇಟ್ ಡಿಪೆಂಡ್ಸ್ ಆನ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ನಲ್ಲಿ ಅಂದ್ರೆ LHS is equal to RHS ಅಂತ ಹೇಳ್ತೀವಿ. ಸೊ ಇದೊಂದು ಥಿಯರಮ್ ನಮಗೆ. ಥಿಯರಮ್ ದಟ್ ಇಸ್ ಇಫ್ remember this theorem, if A be any square matrix of order n, then A into adjoint A ಅಥವಾ adjoint A into A ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಡಿಟರ್ಮಿನೆಂಟ್ ಆಫ್ A into I ಗೆ ಈಕ್ವಲ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಇದೆ. ಸೊ ನೆಕ್ಸ್ಟ್ ಥಿಯರಮ್ ಏನ್ ಹೇಳ್ತಾ ಇದೆ, ಇಫ್ A and B are ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ಅಂದ್ರೆ A ಮತ್ತೆ B ಎರಡು ಕೂಡ ನಾನ್ ಸಿಂಗ್ಯುಲರ್. ವಾಟ್ ಯು ಮೀನ್ ನಾನ್ ಸಿಂಗ್ಯುಲರ್ ಅಂದ್ರೆ ಡಿಟರ್ಮಿನೆಂಟ್ ಮಾಡಿದಾಗ ಆನ್ಸರ್ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಬಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, A ಮತ್ತೆ B ನ ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಇಸ್ A B ಮಾಡ್ತೀವಿ ಅಥವಾ B A ಮಾಡ್ತೀವಿ. ಅದೆರಡೂ ಕೂಡ ಮತ್ತೆ ಒಂದ್ಸಲ ನಾವು ಡಿಟರ್ಮಿನೆಂಟ್ ನೋಡಿದಾಗ ಆರ್ ಆಲ್ಸೋ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಅಂದ್ರೆ ಪ್ರಾಡಕ್ಟ್ ಆಲ್ಸೋ ರಿಸಲ್ಟ್ಸ್ ಇನ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೀತೀವಿ. ಇನ್ ದಿ ಸೆನ್ಸ್ ಡಿಟರ್ಮಿನೆಂಟ್ ಆಫ್ A B ಮಾಡಿದಾಗಲೂ ಕೂಡ ನಮಗೆ ಏನ್ ಬರುತ್ತೆ, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಬರ್ತದೆ ಅಂತ ಹೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದು ನಮ್ಮ ಇನ್ವರ್ಟಿಬಲ್ ಗೆ. ಸೊ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಇನ್ವರ್ಸ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಥಿಯರಮ್. ಇಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ A ಈಸ್ ಇನ್ವರ್ಟಿಬಲ್ ಅಂದ್ರೆ ಫಸ್ಟ್ ನಮಗೆ ಇನ್ವರ್ಟಿಬಲ್ ಆಗಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ನಮಗೆ A ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಇನ್ ದಿ ಸೆನ್ಸ್ A ಅನ್ನೋದು ನಾನ್ ಸಿಂಗ್ಯುಲರ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ A is not equal to 0 ಆಗಿರ್ಬೇಕು. is equal to 0 ಆದ್ರೆ ನಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಓಕೆ, ಹೆನ್ಸ್ ಯಾಕಂತ ಹೇಳಿದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಇದು ಫಾರ್ಮುಲಾ ಜಸ್ಟ್ ರಿಮೆಂಬರ್ ದಿಸ್ ಫಾರ್ಮುಲಾ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದರಲ್ಲಿ ನಾವು ಏನ್ ಮಾಡ್ತೀವಿ, A ಇನ್ವರ್ಸ್ ನ ಕಂಡುಹಿಡಿತೀವಿ. ದಟ್ ಇಸ್ A ಇನ್ವರ್ಸ್ is equal to 1 divided by determinant of A into adjoint A where determinant of A not equal to 0 ಆಗಿರಬೇಕು. ಇದು ನಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್ ಮಾಡುವಂತದ್ದು ನೆಕ್ಸ್ಟ್ ನಮಗೆ ಏನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ರಿಮೆಂಬರ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಪ್ರೀವಿಯಸ್ ಕಲ್ತಿರುವಂತ ಡೆಫಿನೇಷನ್ಸ್ ಮತ್ತೆ ಥಿಯರಮ್ಸ್ ಮೇಲ್ಗಡೆ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ, ಇಫ್ A is equal to ಅಂತ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ 3x3 ಇದು. ವೆರಿಫೈ A into adjoint A ಅಥವಾ A into adjoint A ಅಥವಾ adjoint A into A is equal to determinant of A into I. ಆಲ್ಸೋ ಫೈಂಡ್ A ಇನ್ವರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ಫಸ್ಟ್ ಇಲ್ಲಿ LHS is equal to RHS ಅಂತ ಹೇಳಿ ತೋರಿಸಬೇಕು. ಸೊ ಫಸ್ಟ್ ಇಲ್ಲಿ A ಕೊಟ್ಟಿದ್ದಾನೆ, A ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಸೊ ನಮಗೆ ಏನ್ ಬೇಕು, ಇಲ್ಲಿ adjoint A ಬೇಕು ಅಂಡ್ ದೆನ್ ವಿ ವಾಂಟ್ ಡಿಟರ್ಮಿನೆಂಟ್ ಆಫ್ A. ಇದೆರಡನ್ನು ಕಂಡುಹಿಡಿಯೋಣ. ಫಸ್ಟ್ ದಟ್ ಈಸ್ adjoint A ನೋಡ್ತಾ ಹೋಗೋಣ. A given ಮ್ಯಾಟ್ರಿಕ್ಸ್ A ಕೊಟ್ಟಿದ್ದಾನೆ, ಹಾಗೆ ಇರಲಿ. ದಟ್ ಈಸ್ adjoint A. adjoint A ನ ಕಂಡುಹಿಡಿಯೋಣ. ವಾಟ್ ಇಸ್ ಅವರ್ adjoint A? ನಾನು ಆಲ್ರೆಡಿ ಹೇಳಿದೀನಿ, ಸಿಂಪ್ಲಿಫೈಡ್ ಪ್ರೋಸೆಸ್ ಅಲ್ಲಿ ಹೇಳಿದೀನಿ. ಸೊ ಸಿಂಪ್ಲಿಫೈಡ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ adjoint A is equal to what is adjoint A definition?
ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಫಸ್ಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಯೋಣ. 3x3 3x3 ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ ದಟ್ ಈಸ್ ಫಸ್ಟ್ ವಿ ನೀಡ್ sign of 3x3 matrix. What is our sign of 3x3 matrix? That is plus minus plus minus plus minus plus minus plus. ಇದು ನಮ್ಮ 3x3 ಮ್ಯಾಟ್ರಿಕ್ಸ್ ಇಂದು ಸೈನ್. ಈ ಸೈನ್ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಏನ್ ಕಂಡುಹಿಡಿತೀವಿ, ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ನ ಕಂಡುಹಿಡಿತೀವಿ. ಸೊ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕೋಫ್ಯಾಕ್ಟರ್ ಆಫ್ 1, ಕೋಫ್ಯಾಕ್ಟರ್ ಆಫ್ 1 ಸೈನ್ ಏನಿದೆ ನಮಗೆ ಇಲ್ಲಿ ಪ್ಲಸ್ ಸೈನ್ ಇದೆ, ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ 1 ಅನ್ನೋದು ಯಾವ ರೋ ಬರುತ್ತೆ ಮತ್ತೆ ಯಾವ ಕಾಲಮ್ ಬರುತ್ತೆ ಅದನ್ನು ಬಿಡಬೇಕು. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ 4 3 3 4. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ ಮೈನಸ್ ಅಂದ್ರೆ ಕೋಫ್ಯಾಕ್ಟರ್ ಆಫ್ 3. ವಾಟ್ ಇಸ್ ಕೋಫ್ಯಾಕ್ಟರ್ ಆಫ್ 3? ಸೈನ್ ಏನಿದೆ ಇಲ್ಲಿ ನಮಗೆ ಮೈನಸ್ ಏನಿದೆ, ಮೈನಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ this row and this row. Eliminate those two rows and we have 1 3 1 4. Okay, next we have here cofactor of this 3, and then you see this 3 plus times of what is sign here, plus times of determinant of, that is this row and this row. We have remaining element 1 4 1 3. Okay, next cofactor of this one, that is here we have sign minus determinant of this row and this row. Eliminating those two rows and columns, we have remaining elements 3 3 3 4. Determinant of 3 3 3 4. Okay, next cofactor of 4. What is cofactor of 4? What is sign here? Plus times of determinant of. Remove the columns and rows. This row and this row, we have 1 3 1 4. 1 3 1 4. Okay, next one. Yes, next one. Cofactor of 3. Cofactor of 3 sign ಏನಿದೆ ನಮಗೆ ಮೈನಸ್ ಸೈನ್ ಇದೆ. ನೆಕ್ಸ್ಟ್ we have that is this row and this row. Eliminating rows and columns, we have next elements are 1 3 1 3. Okay, that is 1 3 1 3 e 3. Next e 1 ಇಂದು cofactor ಕಂಡುಹಿಡಿಯಬೇಕು. that is plus times of determinant of, plus times of determinant of, eliminating row and column, remaining elements determinant, that is 3 3 4 3. Okay, next cofactor of 3. What is sign here? Minus sign. Determinant of eliminating rows and columns, that is this row and this column. We have 1 1 3 3. Okay, next plus times of and the cofactor of 4. Cofactor of 4 plus times of eliminating rows and columns. We have 1 3 1 4. Determinant of 1 3 1 4 whole dash. Andre what is adjoint A? What is adjoint A means transpose of cofactor matrix. So cofactor matrix na ಕಂಡುಹಿಡಿಯಬೇಕು. ಅದನ್ನ ಕಂಡುಹಿಡಿದು ಏನು ಮಾಡಬೇಕು ನಾವು, adjoint ನ ಕಂಡುಹಿಡಿಯಬೇಕು. that is adjoint A is equal to plus times of 4 4s are 16 minus 3 3s are 9 ಆಗುತ್ತೆ. minus times of 1 into 4 it is 4 minus 1 3s are 3. next plus times of 1 3s are 3 minus 1 4s are 4. next minus 3 4s are 12 minus 3 3s are 9. Okay, next element plus times of 1 4s are 4 minus 3 1s are 3. minus times of 1 3s are 3 minus 3 1s are 3. Okay, next plus times of 3 3s are 9 minus 4 3s are 12. minus times of 3 3s are 1 3s are 3 minus 3 1s are 3. plus times of 1 4s are 4 minus 3 1s are 3. 2 cross 2 determinant ನ ಹೇಳ್ಕೊಡಿದೀನಿ, whole dash. Okay, next adjoint A is equal to plus times of what is the remaining element, 16 minus 9 it is 7 minus 4 minus 3 it is 1 plus times of 3 minus 4 it is minus 1. Okay, next minus times of 12 minus 9 it is 3 plus times of 4 minus 3 it is 1. next minus times of 3 minus 3 it is 0. next plus times of 9 minus 12 it is minus 3. Okay, minus 3 minus 3 it is 0 plus times of 4 minus 3 it is 1 whole dash. So that is we have adjoint A is equal to plus into plus it is 7 minus 1 plus into minus it is minus 3. next 1 next 0 next minus 3 plus into minus it is 0 it is 1 whole dash
ಟ್ರಾನ್ಸ್ಪೋಸ್ ಮಾಡಿ ಬರೆದಾಗ ನಮಗೆ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಬರ್ತದೆ. ದಟ್ ಈಸ್ adjoint A is equal to, we have transpose ಮಾಡಿ ಬರಬೇಕು. ಟ್ರಾನ್ಸ್ಪೋಸ್ ಅಂದ್ರೆ interchanging rows into columns. That is 7 minus 1 ರೋ ನ ಕಾಲಮ್ ಆಗಿ ಬರೀತಾ ಇದೀನಿ. -3 1 0 next -3 0 1. Okay, so this is our adjoint A matrix. Then determinant of A ನ ಕಂಡುಹಿಡಿಯೋಣ. What is determinant of A? Given matrix ಇದೆ. Determinant of A is equal to determinant of 1 3 3 1 4 3 1 3 4 ಆಗುತ್ತೆ. ಇದರದ್ದು ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು. ಸೊ ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಗಿವನ್ ಮ್ಯಾಟ್ರಿಕ್ಸ್ ಇಸ್ 3 × 3. ಫಸ್ಟ್ ಸೈನ್ ಕನ್ಸಿಡರ್ ಮಾಡಬೇಕು. ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ 1 ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಕಾಲಮ್ ಮಾಡ್ಬಿಟ್ಟು ದಟ್ ಈಸ್ 4 3 3 4 ಮೈನಸ್ 3 ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ದಟ್ ಈಸ್ ಈ ರೋ ಮತ್ತೆ ಈ ಕಾಲಮ್ ಎಲಿಮಿನೇಟ್ ಮಾಡಿ ದಟ್ ಈಸ್ 1 3 1 4 ಪ್ಲಸ್ 3 ಟೈಮ್ಸ್ ಆಫ್ ಈ ರೋ ಮತ್ತೆ ಈ ಕಾಲಮ್ ಎಲಿಮಿನೇಟ್ ಮಾಡಿದಾಗ 1 4 1 3 which is equal to determinant of A is equal to plus 1 times of 4 4s are 16 minus 3 3s are 9 minus 3 times of 4 1s are 4 minus 3 1s are 3 plus 3 times of 3 1s are 3 minus 4 1s are 4. Okay, that is determinant of A is equal to plus 1 times of, we have 7 here, minus 3 times of 1 plus 3 times of 3 minus 4, it is minus 1. That is determinant of A is equal to 1 into 7, it is 7 minus 3 plus into minus minus 3 1s are 3. Determinant of A is equal to 7 minus 3 add ಮಾಡಿದಾಗ minus 6 ಬರುತ್ತೆ. 7 minus 6 it is 1 which is not equal to 0. Not equal to 0 ಅಂತ ಹೇಳಿದ್ರೆ ನಾನ್ ಸಿಂಗ್ಯುಲರ್ ಆಗುತ್ತೆ. ಎಸ್ ನೆಕ್ಸ್ಟ್ ಇಲ್ಲಿ LHS ಎಸ್ ಡಿಟರ್ಮಿನೆಂಟ್ ಆಫ್ ಎ 1 ಬಂದಿದೆ, ನಾನ್ ಸಿಂಗ್ಯುಲರ್ ಬಂದಿದೆ. ಸೊ ನೆಕ್ಸ್ಟ್ ಇದರಲ್ಲಿ LHS ಪಾರ್ಟ್ ನ ಕನ್ಸಿಡರ್ ಮಾಡೋಣ. ಸೊ ವಾಟ್ ಇಸ್ ಅವರ್ LHS ಪಾರ್ಟ್ ಹಿಯರ್? LHS is equal to A into adjoint A. So which is equal to, what is A matrix here? Matrix multiplication ಮಾಡಬೇಕು. A into adjoint ಅನ್ನು ಮಲ್ಟಿಪ್ಲೈ ಮಾಡಬೇಕು. A matrix is 1 3 3 1 4 3 1 3 4 multiply by adjoint A. What is our adjoint A? Here it is 7 minus 3 minus 3 minus 1 1 0 minus 1 0 1. Okay, matrix multiplication, that is ಈ ರೀತಿ ಆರೋ ಮಾರ್ಕ್ ಹಾಕಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. LHS is equal to 1 into 7, it is 7, 3 into minus 1 minus 3, 3 into minus 1 it is minus 3. Next first row first column ಆಯಿತು. next first row second column 1 3s are 1 into minus 3 it is minus 3, 3 into 1 it is plus 3, 3 into 0 it is plus 0. 1 into first row third column 1 into minus 3 it is minus 3, 3 into 0 it is plus 0, 3 1s are 3 plus 3 ಆಗುತ್ತೆ. next ಅದೇ ರೀತಿ second row all the three columns 1 into 7 it is 7, 4 into minus 1 it is minus 4, 3 into minus 1 it is minus 3, 1 into minus 3 it is minus 3, 4 into 1 it is plus 4, 3 into 0 it is plus 0. next 1 into minus 3 it is minus 3, 4 into 0 it is plus 0, 3 into 1 it is plus 3. Okay, next third row all the three columns 1 into 7 it is 7, 3 into minus 1 it is minus 3, 4 into minus 1 it is minus 4. next 1 into minus 3 it is minus 3, 3 1s are plus 3, 4 into 0 it is plus 0. next 1 into minus 3 it is minus 3, 3 into 0 it is 0 plus 0, 4 into 1 it is plus 4. Okay, yes. next LHS is equal to 7 minus 6 it is 1 ಆಗುತ್ತೆ, 3 minus 3 0 ಆಗುತ್ತೆ, plus 3 minus 3 0 ಆಗುತ್ತೆ. next 7 minus 7 it is 0, minus 3 plus 4 it is 1, next minus 3
ಪ್ಲಸ್ 3 0 ಆಗುತ್ತೆ. ಇಟ್ ಈಸ್ 0. 7 minus 7 0 ಆಗುತ್ತೆ. ಇಟ್ ಈಸ್ 3 minus 3 0 ಆಗುತ್ತೆ. 4 ಅಲ್ಲಿ 3 ಹೋದ್ರೆ 1 ಉಳಿಯುತ್ತೆ. ಇಟ್ ಈಸ್ ಅವರ್ a ಇಂಟು ಅಡ್ಜಾಯಿಂಟ್ a ಬಂದಿದೆ. ನೆಕ್ಸ್ಟ್ ಅದೇ ರೀತಿ ನಮ್ಮ RHS. ವಾಟ್ ಇಸ್ RHS ಹಿಯರ್? RHS ಏನಿದೆ ನಮಗೆ ನೇಮ್ ದಿಸ್ ಆಸ್ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ದಟ್ ಈಸ್ RHS ಏನಿದೆ ಡಿಟರ್ಮಿನೆಂಟ್ ಆಫ್ a ಇಂಟು i ಮಾಡಬೇಕು. ವಾಟ್ ಇಸ್ ಅವರ್ ಡಿಟರ್ಮಿನೆಂಟ್ ಆಫ್ a? ಆನ್ಸರ್ ಎಷ್ಟು ಬಂದಿದೆ? ಡಿಟರ್ಮಿನೆಂಟ್ ಆಫ್ a ಆನ್ಸರ್ 1 ಬಂದಿದೆ. 1 ಇಂಟು i. ವಾಟ್ ಇಸ್ i ಹಿಯರ್? i ಅನ್ನೋದು 3x3 ಅಂದ್ರೆ ಇಲ್ಲಿ ಗಿವನ್ ಮ್ಯಾಟ್ರಿಕ್ಸ್ ನಮಗೆ 3x3 ಕೊಟ್ಟಿದ್ದಾನೆ. ಸೊ i ಕೂಡ ನಾವು ಏನ್ ಕನ್ಸಿಡರ್ ಮಾಡಬೇಕು? 3x3 ಕನ್ಸಿಡರ್ ಮಾಡಬೇಕು. 1 0 0 0 1 0 0 0 1. ಸೊ 1 ಅನ್ನು ಮಲ್ಟಿಪ್ಲೈ ಮಾಡಿದಾಗ ಒಂದ್ ಸೆಕೆಂಡ್ ನನಗೆ 1 0 0 0 1 0 0 0 1 ಅಂತೇಳಿ ಆನ್ಸರ್ ಬರ್ತಾ ಇದೆ. ದೇರ್ಫೋರ್ LHS is equal to RHS ಅಂತೇಳಿ ಬರ್ತಾ ಇದೆ. ನಾವು which implies LHS is equal to RHS ಬಂದಿದೆ. ಸೊ ಅದರಿಂದ A into adjoint A is equal to determinant of A into I. Okay. Yes, question continue ಇದೆ. So question continue ಅಲ್ಲಿ ಏನಿದೆ? Also find A inverse ಅಂತ ಹೇಳ್ತಾ ಇದ್ದಾನೆ. So that is A inverse find out ಮಾಡೋದಕ್ಕೆ ಫಾರ್ಮುಲಾ ಗೊತ್ತಿದೆ. 1 divided by determinant of A into adjoint A ಅಂತೇಳಿ. That is 1 divided by what is determinant of A? ಆನ್ಸರ್ ಎಷ್ಟು ಬಂದಿದೆ? 1 ಬಂದಿದೆ. Adjoint A matrix. What is our adjoint A matrix here? 7 minus 3 minus 3 minus 1 1 0 minus 1 0 1. So 1 by 1 1 ಆಗುತ್ತೆ. So 1 into this matrix, ಇದೇ matrix ಆನ್ಸರ್ ಬರುತ್ತೆ, which is our A inverse. 7 minus 3 minus 3 minus 1 1 0 minus 1 0 1. So which is our answer.